ಈಶ್ವರಿ ಸಂಸ್ಥೆಯ 50ನೇ ವರ್ಷದ ಸಂಭ್ರಮದಲ್ಲಿ ತಯಾರಾಗಿರ್ತಕ್ಕಂಥ ಸಿನಿಮಾ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಿರ್ದೇಶಿಸಿ ನಟಿಸಿ ನಿರ್ಮಿಸಿರ್ತಕ್ಕಂಥ ಸಿನಿಮಾ ರವಿ ಬೋಪಣ್ಣ. ಈ ಚಿತ್ರ 12/8/2022 ಬಿಡುಗಡೆಯಾಗುತ್ತೆ. ಚಿತ್ರದಲ್ಲಿ ರವಿಚಂದ್ರನ್ ಅವರು 30, 50, 70ರ ವಯೋಮಾನದವರಾಗಿ ನಟಿಸಿದ್ರೆ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಕತೆ ಏನು, ಯಾರ್ಯಾರು ಈ ಸಿನಿಮಾದಲ್ಲಿ ನಟಿಸಿದ್ರೆ ಏನಿದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟು ಕೊಟ್ಬಿಡಿ. ಹಾಗೆ ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಯಾರ್ಯಾರು ನಟಿಸಿದ್ರೆ ಕತೆ ಏನು ಅಂತ ನೋಡ್ತಾ ಹೋಗೋಣ. ರವಿಚಂದ್ರನ್ ಅವರ ಸ್ನೇಹಿತರಾಗಿ ರಾಮಕೃಷ್ಣ, ಲಕ್ಷ್ಮಣ್, ಮೋಹನ್ ಅವರು ನಟಿಸಿದ್ರೆ ಇದರಲ್ಲಿ ಪ್ರಾಮುಖ್ಯತೆ ಸಿಕ್ಕಿರುವುದು ಮಾತ್ರ ಮೋಹನ್ ಅವರಿಗೆ ಅಂತ ಹೇಳ್ಬೋದು. ಇನ್ನು ನಾಯಕಿಯರಾಗಿ ರಾಧಿಕಾ ಹಾಗೂ ಕಾವ್ಯ ಶೆಟ್ಟಿ ನಟಿಸಿದ್ರೆ ರಾಧಿಕಾ ಅವರ ಅಭಿನಯ ತುಂಬಾನೇ ಅದ್ಭುತವಾಗಿದ್ದು, ಕಾವ್ಯ ಶೆಟ್ಟಿ ಮಾದಕತೆಯಿಂದ ಗಮನನ ಸೆಳೀತಾರೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಅತಿಥಿ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತಾರೆ, ಲಾಯರ್ ಆಗಿ ತುಂಬಾನೇ ಮಿಂಚಿದ್ರೆ ಅಂತ ಹೇಳ್ಬೋದು. ಇನ್ನ ಭಾರತಿ ವಿಷ್ಣುವರ್ಧನ್ ಅವರು ಜಡ್ಜ್ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸಿದ್ರೆ. ಕಥೆಯ ವಿಷಯಕ್ಕೆ ಬರೋದಾದ್ರೆ, ನಾಯಕ ಪೊಲೀಸ್ ಅಧಿಕಾರಿ, ರಾಧಿಕಾ ಅವ್ರನ್ನ ಪ್ರೀತಿಸಿ ಮದುವೆ ಆಗ್ತಾನೆ. ಆಕೆ ಗರ್ಭಿಣಿ ಆದಾಗ ತನ್ನ ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಅಂತ ತಿಳ್ಕೊಂಡು ಅದನ್ನ ತೆಗೆಸಲು ತೀರ್ಮಾನಿಸ್ತಾಳೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಗಂಡನ ಪೊಲೀಸ್ ಕೆಲಸ ಅಂತ ಹೇಳ್ತಾಳೆ. ಅದಕ್ಕಾಗಿ ಗಂಡ ಪೊಲೀಸ್ ಕೆಲಸನ ತ್ಯಾಗ ಮಾಡಿ ಮಗುವನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಸೊ ಆಗ ತುಂಬು ಗರ್ಭಿಣಿ ಆಗಿರ್ತಕ್ಕಂಥ ಹೆಂಡತಿ ಕಾರ್ ಅಪಘಾತದಲ್ಲಿ ಸತ್ತೋಗ್ತಾಳೆ. ಮತ್ತೆ ಪೊಲೀಸ್ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ರವಿಚಂದ್ರನ್. ಸೊ ಒಂದಿನ ಕಿಡ್ನಾಪ್ ಆಗ್ತಾಳೆ ಒಂದು ಹುಡುಗಿ, ಆ ಹುಡುಗಿನ ಕಾಪಾಡ್ತಾನೆ. ಆಕೆಗೆ ನಾಯಕನ ಮೇಲೇನೆ ಪ್ರೇಮಾಂಕುರವಾಗ್ಬಿಡುತ್ತೆ. ಆತನ ಹಿಂದೆ ಬಿದ್ದು ಮದುವೆ ಕೂಡ ಆಗ್ತಾಳೆ. ಮದುವೆ ಆದ ರವಿಚಂದ್ರನ್ ರಾಧಿಕಾ ನೆನಪಲ್ಲೇ ಇರ್ತಾನೆ. ಹೀಗಾಗಿ ಆತನ ಪ್ರೀತಿ ಸಿಗೋದೇ ಇಲ್ಲ ಅವಳಿಗೆ. ಇದರಿಂದ ಬೇಸತ್ತ ಅವನ ಎರಡನೇ ಹೆಂಡತಿ ಗಂಡನಿಂದ ದೂರ ಆಗ್ತಾ ಹೋಗ್ತಾಳೆ. ರವಿಚಂದ್ರನ್ ಅವರು ರಾಧಿಕಾ ನೆನಪಲ್ಲೇ ಉಳ್ದೋಗ್ಬಿಟ್ಟಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಎರಡನೇ ಹೆಂಡತಿ ಬಗ್ಗೆ ಒಂದ್ ಸ್ವಲ್ಪನೂ ತಲೆ ಕೆಡ್ಸ್ಕೊಳಲ್ಲ. ಸೊ ಇದರಿಂದ ಬೇಸತ್ ಬಿಟ್ಟಂತ ಹೆಂಡತಿ ಗಂಡನಿಂದ ದೂರ ಆಗೋದಕ್ಕೆ ಪ್ರಯತ್ನನ ಪಡ್ತಾಳೆ, ದೂರ ಆಗ್ತಾಳೆ, ಮತ್ತೆ ಇನ್ನೊಂದು ಮದ್ವೆನ ಮಾಡ್ಕೊಂತಾಳೆ. ಸೊ ಮಧ್ಯಂತರದಲ್ಲಿ ಎರಡನೇ ಹೆಂಡತಿ ಕೂಡ ಅಪಘಾತದಲ್ಲೇ ಸತ್ತೋಗ್ತಾಳೆ. ಇದು ಅಪಘಾತ ಅಲ್ಲ, ಕೊಲೆ ಅಂತ ಅನುಮಾನ ಬಂದು ಕೊಲೆ ಸಾಬೀತುಪಡಿಸೋದಕ್ಕೆ ತನಿಖೆ ಆರಂಭಿಸ್ತಾನೆ ನಾಯಕ. ಅಂದ್ರೆ ಈತ ಪೊಲೀಸ್ ಇಲಾಖೆಯಿಂದ ನಿವೃತ್ತಿ ಆಗ್ಬಿಟ್ಟಿರ್ತಾರೆ. ಆದ್ರೂ ಸಹ ಇಲಾಖೆಯವರು ಅವರಿಂದ ಕಂಡಿಡಿಯಕ್ಕೆ ಆಗದೆ ಇರತಕ್ಕಂತ ಕೆಲವೊಂದು ಕೇಸುಗಳಿಗೆ ರವಿ ಬೋಪಣ್ಣ ಅವರ ಸಹಾಯನ ಪಡಿತಾ ಇರ್ತಾರೆ. ಸೊ ತನಿಖೆ ಪ್ರಾರಂಭಿಸಿದ ರವಿ ಬೋಪಣ್ಣ ಎರಡನೇ ಹೆಂಡತಿಯ ಕೊಲೆ ಯಾರು ಮಾಡಿದ್ರು, ಯಾಕೋಸ್ಕರ ಮಾಡಿದ್ರು, ಯಾವ ರೀತಿ ಮಾಡಿದ್ರು, ಹಾಗೂ ಅವರು ಶೀಘ್ರದಲ್ಲೇ ಯಾರನ್ನು ಕೊಲೆ ಮಾಡ್ತಾರೆ, ಮಾಡೋದಕ್ಕೆ ಏನ್ ತಯಾರಿ ಮಾಡ್ಕೊಂಡಿದ್ದಾರೆ, ಸೊ ಇದನ್ನೆಲ್ಲ ಜಾಡ್ ಇಟ್ಕೊಂಡು ಓಡ್ತಾರೆ ರವಿ ಬೋಪಣ್ಣ. ಎರಡನೇ ಕೊಲೆ ಮಾಡೋದಕ್ಕೆ ಅವರು ಹೋಗ್ತಾರಲ್ವಾ, ಅದನ್ನ ಸಾಕ್ಷಿ ಸಮೇತ ಕಂಡು ಹಿಡಿಬೇಕು ಅಂತ ನಾಯಕ ಒಂದು ಐಡಿಯಾನ ಮಾಡ್ತಾನೆ. ಏನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅಂತ ಏನಿದೆಯೋ ಆ ಆಸ್ಪತ್ರೆಗಳಲ್ಲಿ ವ್ಯಕ್ತಿ ಸತ್ತ ನಂತರ ದಾನ ಪಡೆಯುವ ಅಂಗಾಂಗಗಳನ್ನ ಏನ್ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಸಿಕ್ಕುತ್ತೆ ಗುರು. ಒಟ್ಟಾರೆ ಫಲಿತಾಂಶ ಚಿತ್ರದ ಕತೆ ನಾನು ಇಲ್ಲಿ ಹೇಳಿದಂತೆ ತುಂಬಾ ಸರಳವಾಗಿದೆ. 40, 50, 70 ವಯೋಮಾನದ ಕಥೆಗಳು ಒಂದರ ಹಿಂದೆ ಒಂದು ದೃಶ್ಯಗಳು ಬಂದೋಗ್ತವೆ. ಇದರಿಂದ ಸತ್ತ ಪಾತ್ರಗಳು ಮತ್ತೆ ಮತ್ತೆ ತೆರೆ ಮೇಲೆ ಬರ್ತಾ ಇರ್ತವೆ. ಇದರಿಂದ ಸಾಮಾನ್ಯ ಪ್ರೇಕ್ಷಕನಿಗೆ ಸ್ವಲ್ಪ ಗೊಂದಲ ಅನ್ಸಿದ್ರು ಸಿನಿಮಾ ನೋಡೋದಕ್ಕೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮಧ್ಯಂತರದ ನಂತರ ಬರುವ ಹಾಡು ಅದು ಏನು ಅಷ್ಟೊಂದು ಬೇಕಾಗಿರ್ಲಿಲ್ಲ, ಬಟ್ ಹಾಡು ಚೆನ್ನಾಗಿದೆ. ಸೊ ಪ್ರೇಕ್ಷಕನು ಇದನ್ನ ಸ್ವಲ್ಪ ಕುತೂಹಲದಿಂದ ಕೂತ್ಕೊಂಡು ನೋಡಿದ್ರೆ ಈ ಸಿನಿಮಾ ಏನು ಅಂತ ಅರ್ಥ ಆಗುತ್ತೆ. ಇನ್ನು ಪ್ರತಿ ದೃಶ್ಯದಲ್ಲೂ ಗ್ಲಾಸ್ಗಳನ್ನ ಹೊಡೆಯುವಂತ ದೃಶ್ಯಗಳು ತುಂಬಾನೇ ಇದೆ. ಒಂದೇ ಒಂದು ದೃಶ್ಯ ಪದೇ ಪದೇ ಪರದೆ ಮೇಲೆ ಬರ್ತಾ ಇದ್ರೆ
ಪ್ರೇಕ್ಷಕನಿಗೆ ಬೋರ್ ಅನ್ಸುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಆ ತರ ಏನು ಅನ್ಸಲ್ಲ. ಇನ್ನ ಅದ್ಭುತ ಕ್ಲೈಮ್ಯಾಕ್ಸ್ ಈ ಚಿತ್ರಕ್ಕೆ ಇದೆ. ಆದ್ರಿಂದ ಚಿತ್ರ ನೋಡಿದವರು ಸ್ವಲ್ಪ ಬೋರ್ ಅನ್ಸಿದ್ರು ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಆ ಲೆವೆಲ್ಗಿದೆ. ಸೊ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ರಾಧಿಕಾ ಜೊತೆ ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ. ಸೊ ಕ್ರೇಜಿ ಸ್ಟಾರ್ ಅಂದ್ರೆ ಕ್ರೇಜಿ ಸ್ಟಾರ್ ಅನ್ನ ರವಿ ಬೋಪಣ್ಣ ಸಿನಿಮಾದಲ್ಲಿ ನೀವು ನೋಡ್ಬೋದು. ಹಾಗೆ ಕಾವ್ಯ ಶೆಟ್ಟಿ ತುಂಬಾನೇ ಗ್ಲಾಮರ್ ಆಗಿ ಕಾಣ್ಕೊಂತಾರೆ ಸಿನಿಮಾದಲ್ಲಿ. ಅವರ ನಟನೆ ಈ ಸಿನಿಮಾದಲ್ಲಿ ಮಾದಕವಾಗಿ ತುಂಬಾ ಗ್ಲಾಮರಿಸ್ಟ್ ಆಗಿ ಸಖತ್ತಾಗಿ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನ ರವಿಚಂದ್ರನ್ ಅವರು 30, 50, 70 ವಯೋಮಾನದವರಾಗಿ ತುಂಬಾನೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಎಲ್ಲ ವಯೋಮಾನದಲ್ಲೂ ಕಾಣಿಸ್ಕೊಂತಾರೆ. ಹೆಂಗಾಗಿ ಕಾಣಿಸ್ಕೊಂತಾರೆ, ಮಧ್ಯಂತರದಲ್ಲಿ ಕಾಣಿಸ್ಕೊಂತಾರೆ, ವಯಸ್ಸಾಗಿರೋ ರೀತಿ ಕಾಣಿಸ್ಕೊಂತಾರೆ. ಸೊ ಎಲ್ಲ ಪಾತ್ರಗಳಲ್ಲೂ ಅವರು ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು ರವಿ ಬೋಪಣ್ಣ ಸಿನಿಮಾಗೆ. ಅವರೇ ಸ್ವತಃ ನಿರ್ದೇಶನ ಮಾಡಿ ನಟಿಸಿ ಅವರೇ ನಿರ್ಮಿಸಿರ್ತಕ್ಕಂಥ ಚಿತ್ರ ರವಿ ಬೋಪಣ್ಣ ಅವರ ಕನಸಿನ ಚಿತ್ರ. ಈಶ್ವರಿ ಸಂಸ್ಥೆ, ಅವ್ರದೇ ಆಗಿರ್ತಕ್ಕಂಥ ಈಶ್ವರಿ ಸಂಸ್ಥೆಯ 50ನೇ ವರ್ಷದ ಸಂಭ್ರಮದಲ್ಲಿ ತಯಾರಾಗಿರ್ತಕ್ಕಂಥ ಸಿನಿಮಾ ಇದು. ಸೊ ಇನ್ನ ರಾಮಕೃಷ್ಣ, ಲಕ್ಷ್ಮಣ್, ಮೋಹನ್ ಸೊ ಅದ್ಭುತವಾಗಿ ನಟಿಸಿದ್ರೆ ಇವ್ರ ಜೊತೆ. ಇನ್ ಮೋಹನ್ ಅವ್ರಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ ಈ ಸಿನಿಮಾದಲ್ಲಿ. ರವಿಚಂದ್ರನ್ ಅವ್ರಿಗೂ ತುಂಬಾನೇ ಪ್ರಾಮುಖ್ಯತೆ. ಅವರು ನಾಯಕ, ಅವ್ರಾದ್ಮೇಲೆ ನೆಕ್ಸ್ಟ್ ಮೋಹನ್ ಅವರು 2ನೇ ಪಾತ್ರದಲ್ಲಿ ಅಂತ ಹೇಳ್ಬೋದು. ಸೊ ಸಿನಿಮಾ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ. ಸೊ ಈ ಕೊಲೆಗಳನ್ನ ರವಿಚಂದ್ರನ್ ಅವರು ಕಂಡುಹಿಡಿತಾರ, ಏನಕ್ಕೋಸ್ಕರ ಕೊಲೆ ಮಾಡ್ತಾ ಇದ್ರೆ, ಯಾಕೋಸ್ಕರ ಕೊಲೆ ಮಾಡ್ತಾ ಇದ್ರೆ, ನೆಕ್ಸ್ಟ್ ಯಾರನ್ನ ಕೊಲೆ ಮಾಡ್ತಾರೆ, ಇದನ್ನೆಲ್ಲ ಕಂಡುಹಿಡಿತಾರ ಏನು ಅನ್ನೋದು ನೀವು ಸಿನಿಮಾದಲ್ಲಿ ನೋಡ್ಬೇಕು. ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ. ಹಾಗಾಗಿ ಸಿನಿಮಾ ಕ್ಲೈಮ್ಯಾಕ್ಸ್ ತನಕ ನೋಡಿದ್ರೆ ನಿಮ್ಗೆ ಈ ಸಿನಿಮಾ ಹೇಗಿದೆ ಅನ್ನೋದು ನಿಮ್ಗೆ ಅನ್ಸುತ್ತೆ. ಆಗ ನಿಮ್ಗೆ ಈ ಸಿನಿಮಾ ಬಗ್ಗೆ ಸಖತ್ತಾಗಿದೆ ಅನ್ನೋ ಒಂದು ಹೋಪ್ ಬರುತ್ತೆ ಸಿನಿಮಾ ಬಗ್ಗೆ. ಒಟ್ಟಾರೆ ಹೇಳೋದಾದ್ರೆ ರವಿಚಂದ್ರನ್ ಸಿನಿಮಾದಲ್ಲಿ ನೀವ್ ಏನ್ ಅನ್ಕೊಂಡ್ ಹೋಗ್ತಿರೋ ಅದಿರಲ್ಲ, ಆದ್ರೆ ನೀವೇನ್ ಅನ್ಕೊಂಡಿರಲ್ಲೋ ಅದಿರುತ್ತೆ. ಹಾಗೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಆಕ್ಟಿಂಗ್ ಸಖತ್ತಾಗೆ ಮಾಡಿದ್ದಾರೆ. ಸೊ 3 ಶೇಡ್ಗಳಲ್ಲಿ ರವಿಚಂದ್ರನ್ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನ ರಾಧಿಕಾ ಜೊತೆ ಇವ್ರ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಇನ್ ಕಾವ್ಯ ಶೆಟ್ಟಿ ಅವರು ಗ್ಲಾಮರ್, ನಾನು ಈಗಾಗ್ಲೇ ಹೇಳ್ದಂಗೆ ಗ್ಲಾಮರ್ ಅಲ್ಲಿ ಅವರು ಎದ್ಬಿಟ್ಟವ್ರೆ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ರವಿ ಬೋಪಯ್ಯ ಅಂತಕ್ಕಂಥ ಸಿನಿಮಾ. ಸೊ 2022 ಆಗಸ್ಟ್ 12ರಂದು ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಥಿಯೇಟರ್ಗಳಲ್ಲಿ ಸ್ವಲ್ಪ ಸದ್ದನ್ನ ಮಾಡುತ್ತೆ ಸಿನಿಮಾ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ. ಸೊ ಮಿಸ್ ಮಾಡ್ಕೊಂಡೆ ಸಿನಿಮಾನ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.